ನಮಸ್ಕಾರ. ಕನ್ನಡ ಒನ್ನೆಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಬಿಹಾರದಲ್ಲಿ ನಾಳೆ ಮತ ಎಣಿಕೆ ಇದೆ. ಹಾಗಾಗಿ ಮತದಾನ ಮುಗಿದ ನಂತರ ಮತಪೆಟ್ಟಿಗೆಗಳನ್ನು ಅಥವಾ EVM ಮಿಷನ್ಗಳನ್ನು ಸ್ಟ್ರಾಂಗ್ ರೂಮ್ ಅಂತ ಹೇಳ್ತಾರೆ, ಅಲ್ಲಿ ಭದ್ರವಾಗಿ ವಿತ್ ಅಟ್ ಮೋಸ್ಟ್ ಸೆಕ್ಯೂರಿಟಿ, ಅತ್ಯಂತ ಎತ್ತರದ ರಕ್ಷಣೆಯೊಂದಿಗೆ ಸೈನ್ಯವನ್ನೇ ಹಾಕಿ ರಕ್ಷಣೆ ಕೊಟ್ಟು ಅಲ್ಲಿ ಕಾವಲು ಹಾಕಿರ್ತಾರೆ. ಹಾಗಿದ್ದೂ ಸಹ ಅಲ್ಲಿ ಸಾಕಷ್ಟು ಅನುಮಾನಾಸ್ಪದ ಚಟುವಟಿಕೆಗಳು ನಡೀತಾ ಇದೆ ಅನ್ನುವಂಥದ್ದಕ್ಕೆ ಒಂದಷ್ಟು ಘಟನೆಗಳು ನಡೆದಿದೆ. ಅದರ ಜೊತೆಗೆ ವಿರೋಧ ಪಕ್ಷಗಳು ಸಹ ಆ ಆರೋಪಗಳನ್ನ ದೊಡ್ಡ ಮಟ್ಟದಲ್ಲಿ ಚುನಾವಣಾ ಆಯೋಗದ ಮುಂದೆನೆ ಇಡ್ತಾ ಇದೆ. ಸೊ ಏನಾಯ್ತು, ನಿನ್ನೆ ರಾತ್ರಿ ಮಧ್ಯರಾತ್ರಿಯಲ್ಲಿ ಒಂದಷ್ಟು ಡ್ರಾಮ್ಯಾಟಿಕ್ ಘಟನೆಗಳಾದವು. ಲಾಠಿ ಚಾರ್ಜ್ ಸಹ ಆಯ್ತು. ಎಲ್ಲಿ? ಸಾಸಾರಾಂ ಜಿಲ್ಲೆಯಲ್ಲಿರುವಂತಹ ಒಂದು ಸ್ಟ್ರಾಂಗ್ ರೂಮ್ ಇರುವಂತಹ ಬಿಲ್ಡಿಂಗ್ ಬಳಿ ಇದ್ದಕ್ಕಿದ್ದ ಹಾಗೆ ಮಧ್ಯರಾತ್ರಿ 2 ಗಂಟೆಗೆ CCTVಗಳು ಬಂದಾಗ ಹೋದವು. CCTV ಬಂದಾದ ಹೊತ್ತಲ್ಲೇನೆ ಅಲ್ಲಿಗೆ ಒಂದು ಟ್ರಕ್ ಬರುತ್ತೆ. ಉತ್ತರ ಪ್ರದೇಶದ ರಿಜಿಸ್ಟ್ರೇಷನ್ ಇರುವಂತಹ ಒಂದು ದೊಡ್ಡ ಟ್ರಕ್ ಬರುತ್ತೆ. ಆ ಟ್ರಕ್ ಅನ್ನ ನೋಡಿದ್ರೆ ಒಳಗಡೆ ದೊಡ್ಡ ದೊಡ್ಡ ಬಾಕ್ಸ್ಗಳಿದಾವೆ. ಸೊ ಮೊದಲೇ ಅನುಮಾನಗೊಂಡಿರುವಂತಹ ವಿಪಕ್ಷಗಳು, ಎಲ್ಲ ಪಕ್ಷದವರು ಸಹ, ಕಾಂಗ್ರೆಸ್ ಆಗಿರ್ಲಿ, RJD ಆಗಿರ್ಲಿ, ಕಮ್ಯುನಿಸ್ಟರ್ ಆಗಿರ್ಲಿ, ಹೊಸ ಪಕ್ಷ ಜನ್ ಸ್ವರಾಜ್ ಪಕ್ಷ ಆಗಿರ್ಲಿ, ತಮ್ಮ ನಾಯಕರನ್ನೇ ಅಲ್ಲಿ ಕಾವಲು ಮಲಗಿಸಿದ್ದಾರೆ, ಅಲ್ಲಿ ಕೂರಿಸಿದ್ದಾರೆ. ಇಡೀ ರಾತ್ರಿ ಅವರು ನಿದ್ದೆಗೆಟ್ಟು ಕಾವಲು ಕಾಯ್ತಿದ್ದಾರೆ. ಕಾರ್ಯಕರ್ತರು ಕಾವಲು ಕಾಯ್ತಿದ್ದಾರೆ. ಈ ಸಂದರ್ಭದಲ್ಲಿ ಈ ಟ್ರಕ್ ಯಾವಾಗ ಬಂತೋ ಎಲ್ಲ ಅಡ್ಡ ನಿಂತ್ಕೊಂಡು ಗಲಾಟೆ ಮಾಡೋಕೆ ಶುರು ಮಾಡಿದ್ರು. ಆ ಗಲಾಟೆಯ ನಡುವೆ CCTV ಬೇರೆ ವರ್ಕ್ ಆಗ್ತಿರ್ಲಿಲ್ಲ. ಅನುಮಾನಗಳು ದೊಡ್ಡ ಮಟ್ಟದಲ್ಲಿ ಮೂಡೋಕೆ ಶುರುವಾಯಿತು. ಸೊ ಅಲ್ಲಿನ DM, ಇಲ್ಲಿ ಏನ್ DC ಅಂತ ಕರಿತೀವಿ, ಅಲ್ಲಿ DM ಅಂತ ಕರೀತಾರೆ, DM ಬಂದ್ರು. ಆ ಮೇಡಮ್ ಬಂದು ಒಂದು ಸಂಜಾಯಿಷಿಯನ್ನ ಕೊಡೋಕೆ ಪ್ರಯತ್ನ ಮಾಡಿದ್ರು. ಏನಂದ್ರೆ, ಈ ಟ್ರಕ್ ಅಲ್ಲಿರುವಂತಹ ಬಾಕ್ಸ್ಗಳೇನಿದೆಯಲ್ಲ, ಅದು ನಾಳೆ ಮತ ಎಣಿಕೆ ಮುಗಿದ ನಂತರ EVM ಮಿಷನ್ಗಳನ್ನ ತುಂಬಿಸಿಕೊಂಡು ಹೋಗೋದಕ್ಕೆ ಬಂದಿರುವ ಲಾರಿ ಅಥವಾ ಟ್ರಕ್ಕು ಅಂತ ಹೇಳುವಂತಹ ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ಅಲ್ಲಿದ್ದಂತಹ ಬೇರೆ ನಾಯಕರು, ಅದರಲ್ಲೂ ವಿಶೇಷವಾಗಿ ಜನ್ ಸ್ವರಾಜ್ ಪಕ್ಷದ ನಾಯಕರು, ಇಲ್ಲ, ಈ ಕ್ಷೇತ್ರದ ಮತದಾನವನ್ನೇ ರದ್ದು ಮಾಡಿ ಮರು ಮತದಾನ ಮಾಡಿಸಿ, ಇಲ್ಲಿ ಏನೋ ಅನುಮಾನಾಸ್ಪದವಾಗಿ ನಡೀತಾ ಇದೆ, ನಮಗೆ ಅನ್ಯಾಯ ಮಾಡ್ತಿದ್ದೀರಿ ನೀವು ಅಂತ ಹೇಳ್ತಾರೆ. ಅದಕ್ಕೆ DM ಹೇಳ್ತಾರೆ, ನೀವು ಅದ್ರ ಬಗ್ಗೆ ಚುನಾವಣಾ ಆಯೋಗಕ್ಕೆ ಪತ್ರ ಬರೀರಿ ಅಂತ. ನಾವು ಆಲ್ರೆಡಿ ಬರ್ದಾಗಿದೆ ಮೇಡಮ್, ನಾವು ಮೇಲ್ ಮಾಡಿದೀವಿ ಆಲ್ರೆಡಿ, ನಿಮ್ಮ ಕಡೆಯಿಂದಲೂ ಸಹ ಪತ್ರ ಬರೀರಿ ಅಂತ DMಗೆ ಜನ್ ಸ್ವರಾಜ್ ಪಕ್ಷದ ನಾಯಕರು ಒತ್ತಾಯ ಮಾಡ್ತಿರೋದು ಒಂದು ವಿಡಿಯೋ ಹೊರಗಡೆ ಬಂತು. ಇದೆಲ್ಲದರ ನಡುವೆ ರಾತ್ರಿ 3 ಗಂಟೆಗೆ ಒಳಗಡೆಯಿಂದ ಇನ್ನೊಂದು ಲಾರಿ, ಇನ್ನೊಂದು ಟ್ರಕ್ ಹೊರಗಡೆ ಬರ್ತಾ ಇರುತ್ತೆ. ಆ ಟ್ರಕ್ ನೋಡಿ, ಮತ್ತೆ ರಾತ್ರಿ 3 ಗಂಟೆಗೆ ಯಾವುದು ಟ್ರಕ್ ಒಳಗಡೆಯಿಂದ ಹೊರಗಡೆ ಬರ್ತಾ ಇದೆ ಅಂತ. ಅಷ್ಟೊತ್ತಿಗೆ DM ಅಲ್ಲೇ ಇದ್ರು. DM ಸಮ್ಮುಖದಲ್ಲೇನೆ ಆ ಲಾರಿಯನ್ನ ತಡೆಯಲಾಯಿತು. ಆ ಸಂದರ್ಭದಲ್ಲಿ DM ಇಳಿಸಿ ಆ ಬಾಕ್ಸ್ಗಳನ್ನ ತೋರಿಸುವ ಪ್ರಯತ್ನವನ್ನು ಮಾಡಿದ್ರು. ಒಂದಷ್ಟು ಬಾಕ್ಸ್ಗಳನ್ನ, ಖಾಲಿ ಬಾಕ್ಸ್ಗಳು, ಟ್ರಂಕ್ ಪೆಟ್ಟಿಗೆಗಳು ರೀತಿಯಲ್ಲಿತ್ತು. ಸೊ ಅಲ್ಲಿ ಮೂಡುವಂತಹ ಪ್ರಶ್ನೆಗಳು ಅಥವಾ ವಿಪಕ್ಷ ಎತ್ತಾ ಇರುವಂತಹ ಪ್ರಶ್ನೆಗಳು ಸಾಕಷ್ಟಿದೆ. ಅದು ಖಾಲಿ ಟ್ರಂಕ್ ಆಗಿರಬಹುದು, ಬಟ್ ಸಾಕಷ್ಟು ಪ್ರಶ್ನೆಗಳಿದೆ. ಏನು ಪ್ರಶ್ನೆ ಅವರು ಎತ್ತಾ ಇರೋದು? ಒಂದು, CCTV ಯಾಕೆ ಆ ಸಂದರ್ಭದಲ್ಲಿ ಕಟ್ಟಾಯಿತು? ಎರಡನೇದು, ಇಷ್ಟು ಹೊತ್ತಿನಲ್ಲಿ ಟ್ರಕ್ ಕಳಿಸುವಂತಹ ಅನಿವಾರ್ಯತೆ ಏನಿತ್ತು? ಹಾಗಿದ್ರೂ ಸಹ ನಮಗೆ ಪಕ್ಷದ ಪ್ರತಿನಿಧಿಗಳಾಗಿ ಎಲ್ಲಿದ್ದೀವಲ್ಲ, ನಮಗೆ ಮಾಹಿತಿ ಕೊಡಬೇಕಲ್ವಾ? ನಮಗೆ ಯಾವ ಮಾಹಿತಿನೂ ಇಲ್ವಲ್ಲ, ಹೇಗೆ ಕಳಿಸಿದ್ರಿ? ಇನ್ನೊಂದು, ಈ 3 ಗಂಟೆಗೆ ವಾಪಸ್ ಬಂತಲ್ಲ ಆ ಟ್ರಕ್ಕು, ಇವರೇ ಹೇಳುವ ಪ್ರಕಾರ ರಾತ್ರಿ 8 ಗಂಟೆಗೆ ಒಳಗಡೆ ಹೋಗಿತ್ತಂತೆ. ರಾತ್ರಿ 8 ಗಂಟೆಗೆ ಹೋಗಿದ್ದು 3 ಗಂಟೆಗೆ ಆಚೆ ಬರ್ತಿದೆ ಅಂದ್ರೆ 7 ಗಂಟೆಗಳು, 7 hours ಏನು ಮಾಡ್ತಿತ್ತು ಒಳಗಡೆ ಆ ಟ್ರಕ್ಕು? ಆ ಪ್ರಶ್ನೆಗಳನ್ನು ಸಹ ವಿಪಕ್ಷಗಳು ಎತ್ತಾ ಇದ್ದಾರೆ. ಅದರ ಜೊತೆಗೆ ಮುಖ್ಯವಾಗಿ ಎತ್ತಾ ಇರೋದು, CCTV ಯಾಕೆ ಕಟ್ಟಾಗತ್ತೆ? CCTV ಯಾಕೆ ಕಟ್ಟಾಗತ್ತೆ? ಮತ್ತು ಇಂತಹ ಕೆಲಸಗಳನ್ನ ಮೊದಲೇ ಇಷ್ಟೊಂದು ಅನುಮಾನಗಳ ನಡುವೆ ರಾತ್ರಿ ಹೊತ್ತಲ್ಲಿ, ಮಧ್ಯರಾತ್ರಿಯಲ್ಲಿ ಯಾಕೆ ಮಾಡ್ತೀರಿ? ಆ ಪ್ರಶ್ನೆಗಳನ್ನ ಅವರು ದೊಡ್ಡ ಮಟ್ಟದಲ್ಲಿ ಎತ್ತಿದ್ದಾರೆ. ಚುನಾವಣಾ ಆಯೋಗ ನಿಮಗೆ ಗೊತ್ತಿದೆ, ವಿಪಕ್ಷಗಳು ಎತ್ತುವ ಯಾವ ಪ್ರಶ್ನೆಗೂ ಅವರು ಉತ್ತರಿಸೋದಿಲ್ಲ. ಅವುಗಳನ್ನು ಉಡಾಫೆಯಾಗಿ ಎಗರಿಸ್ಬಿಡ್ತಾರೆ. ಯಾಕಂದ್ರೆ ಅವರಿಗೆ ಮೋದಿ ಆಶೀರ್ವಾದ ಇದೆ. ಮೋದಿ ಆಶೀರ್ವಾದ ಇರೋದ್ರಿಂದ ಅವರು ಸಹ ಮೋದಿ ತರನೇ ಯಾವುದಕ್ಕೂ ಜವಾಬ್ದಾರಿಯುತರ ಅಲ್ಲ. ಒಳ್ಳೇದಾದ್ರೆ ಮಾತ್ರ ನನ್ನ ಹೆಸರು, ಕೆಟ್ಟದಾದ್ರೆ ಅದಕ್ಕೂ ನನಗೂ ಸಂಬಂಧನೇ ಇಲ್ಲ ಅಂತ ನುಣುಚ್ಕೊಳ್ಳುವಂತಹದ್ದು. ಸೇಮ್ ಅದನ್ನೇ ಚುನಾವಣಾ ಆಯೋಗ, ಅದರಲ್ಲೂ ಮುಖ್ಯ ಚುನಾವಣಾ ಆಯುಕ್ತರೇನಿದಾರಲ್ಲ, ಜ್ಞಾನೇಶ್ ಕುಮಾರ್ ಗುಪ್ತಾ, ಅವರು ಮಾಡ್ತಿರುವಂತಹದ್ದು ಅದೇನೆ. ಇನ್ನು ಈ ಒಂದು
ಒಂದು ಟ್ರಕ್ ಬಂದ ತಕ್ಷಣ ಇಷ್ಟು ಟೆನ್ಷನ್ ಆಗೋದು, ಒಂದು ಟ್ರಕ್ ಹೋದ ತಕ್ಷಣ ಟೆನ್ಷನ್ ಆಗೋದು, ಗಲಾಟೆಗಳಾಗೋದು. ನಾನು ಹೇಳೋದು ಮರ್ತೆ, ಲಾಠಿ ಚಾರ್ಜ್ ಎಲ್ಲ ಆಯ್ತು, ಲಾಠಿ ಚಾರ್ಜು ಆಯ್ತು. ಇಷ್ಟು ಆತಂಕ, ಇಷ್ಟು ಒಂದು ರೀತಿಯಾದಂತಹ ಗಡಿಬಿಡಿ ಯಾಕಾಗತ್ತೆ, ಯಾಕಾಗ್ತಿದೆ ಅಂದ್ರೆ, ಕಳೆದ ಒಂದು 6 ತಿಂಗಳಿಂದ ನೀವು ನೋಡ್ತಿದ್ರೆ ರಾಹುಲ್ ಗಾಂಧಿ ದೊಡ್ಡ ಮಟ್ಟದಲ್ಲಿ ಒಂದು ಆರೋಪವನ್ನು ಮಾಡ್ಕೊಂಡು ಬರ್ತಿದ್ದಾರೆ. ಏನು? ಮತಗಳ್ಳತನ ನಡೀತಾ ಇದೆ, ಮತದಾರರು ಹಾಕುವ ಮತಗಳನ್ನ ಕದಿಯಲಾಗ್ತಿದೆ ಅಥವಾ ವೋಟರ್ ಲಿಸ್ಟ್ ಅಲ್ಲಿ ಗೇಮ್ ಮಾಡಲಾಗ್ತಿದೆ, ಏನೋ ಒಂದು ರೀತಿಯಲ್ಲಿ ಮತಗಳ್ಳತನ ನಡೀತಿದೆ ಅಂತ. ಅದನ್ನೇ ಮುಂದಿಟ್ಕೊಂಡು 3 ಪ್ರೆಸ್ ಕಾನ್ಫರೆನ್ಸ್ಗಳನ್ನ ಇಲ್ಲಿಯವರೆಗೆ ರಾಹುಲ್ ಗಾಂಧಿ ಮಾಡಿದ್ದಾರೆ. 2 ಪ್ರೆಸ್ ಕಾನ್ಫರೆನ್ಸ್ಗಳು, ಮೊದಲ 2 ಪ್ರೆಸ್ ಕಾನ್ಫರೆನ್ಸ್ಗಳು ಕರ್ನಾಟಕದ 2 ವಿಧಾನಸಭಾ ಕ್ಷೇತ್ರಗಳನ್ನು ಇಟ್ಕೊಂಡೇ ಮಾಡಿದ್ದಾರೆ. ಒಂದು ಮಹದೇವಪುರ ಬೆಂಗಳೂರಿಂದ, ಇನ್ನೊಂದು ನಾರ್ತ್ ಕರ್ನಾಟಕದಿಂದ ಆಳಂದ. ಆ 2 ಕ್ಷೇತ್ರಗಳಲ್ಲಿ ಮಹದೇವಪುರದಲ್ಲಿ ಹೇಗೆ ಹೆಸರುಗಳನ್ನ ತುರುಕ್ತಾರೆ, ಹೆಚ್ಚಿಗೆ ಮಾಡ್ತಾರೆ ಮತದಾರರ ಪಟ್ಟಿಯಲ್ಲಿ ಅನ್ನೋದ್ರ ಬಗ್ಗೆ ಸಾಕ್ಷಿಗಳನ್ನ ಕೊಟ್ಟರೆ, ಆಳಂದದ ವಿಚಾರದಲ್ಲಿ ಹೇಗೆ ಕಟ್ ಮಾಡ್ತಾರೆ, ಹೇಗೆ ನಿಮ್ಮ ಹೆಸರುಗಳನ್ನ ಡಿಲೀಟ್ ಮಾಡಿ ಬಿಸಾಕ್ತಾರೆ ಅನ್ನೋದನ್ನ ವಿವರಿಸುವಂತಹ ಒಂದು ಪ್ರೆಸ್ ಕಾನ್ಫರೆನ್ಸ್ ಅನ್ನ ಮಾಡಿದ್ರು. ಇತ್ತೀಚೆಗೆ ಚುನಾವಣೆಗಳಿಗೂ ಮೊದಲ ಹಂತದ ಮತದಾನಕ್ಕೂ 1 ದಿನ ಮೊದಲು 5ನೇ ತಾರೀಕು ಮತ್ತೊಂದು ದೊಡ್ಡ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು. ಹೈಡ್ರೋಜನ್ ಬಾಂಬ್ ಅಂತ ಕರೆದು ಮಾಡಿದ್ರು. ಅದರಲ್ಲಿ ಇಡೀ ಹರಿಯಾಣ ರಾಜ್ಯದಲ್ಲಿ ಹೇಗೆ ಮತಗಳ್ಳತನ ಆಯ್ತು, ಹೇಗೆ ಐಜಾಕ್ ಮಾಡಿದ್ರು, ಹೇಗೆ ಇಡೀ ಚುನಾವಣೆಯನ್ನ ಅವರಿಗೆ ಬೇಕಾದ ರೀತಿಯಲ್ಲಿ ಮಾಡಿಕೊಂಡ್ರು ಅನ್ನುವಂತಹ ವಿವರಗಳನ್ನ ಸಾಕ್ಷಿ ಸಮೇತವಾಗಿ ಡಾಕ್ಯುಮೆಂಟ್ಗಳನ್ನ ಎಲ್ಲವನ್ನ ಇಟ್ಟಿದ್ದಾರೆ ರಾಹುಲ್ ಗಾಂಧಿ. ಆದರೆ ಯಥಾ ಪ್ರಕಾರ ಚುನಾವಣಾ ಆಯೋಗ ಅದ್ಯಾವುದು ಸೀರಿಯಸ್ ಅಲ್ಲ, ಎಲ್ಲ ನಿರಾಧಾರ ಅಂತ ಹೇಳಿ ಸೈಲೆಂಟ್ ಆಗಿ ತಪ್ಪಿಸ್ಕೊಳ್ಳುವಂತಹ ಕೆಲಸವನ್ನು ಮಾಡ್ತಾ ಇದೆ. ಆ ಕಾರಣಕ್ಕೇನೆ ಅಲ್ಲಿ ಬಿಹಾರದಲ್ಲಿ ಸಣ್ಣದೊಂದು ಟ್ರಕ್ ಬಂದು ಹೋದರೂ ಸಹ ಈ ಮಟ್ಟದ ಘರ್ಷಣೆಯ ಲೆವೆಲ್ಗೆ ಹೋಗ್ತಾ ಇರುವಂತಹದ್ದು. ಮತ್ತೆ ವಿಪಕ್ಷಗಳು ಕೇಳ್ತಿರುವಂತಹ ಅತಿ ದೊಡ್ಡ ಪ್ರಶ್ನೆ ಅಂದ್ರೆ, ಇಲ್ಲಿ ಎಲ್ಲಾ ಪಕ್ಷದವರು ಬಂದು ಕಾವಲು ಕಾಯ್ತಿದ್ದೀವಿ, ಬಿಜೆಪಿಯವರೊಬ್ರು ಇಲ್ವಲ್ಲ ಅಂತ. ಮತ್ತಿಷ್ಟೆಲ್ಲ ಗಲಾಟೆ ಆಗ್ತಿದ್ರು ಸಹ, ಟ್ರಕ್ ಬಂದಾಗ ಗಲಾಟೆ, ಹೋದಾಗ ಗಲಾಟೆ, ಚೆಕ್ಕಿಂಗು, ಅದು ಇದು, DM ಬರುವಂತೆ ಮಾಡೋದು, ಏನೇನೋ ನಡೀತಿದ್ರು ಸಹ ಬಿಜೆಪಿಯವ್ರದ್ದು ಯಾವ ತಕರಾರು ಇಲ್ವಲ್ಲ, ಏನಿದೆ ರಹಸ್ಯ ಅನ್ನೋದು ವಿಪಕ್ಷಗಳು ಎತ್ತಾ ಇರುವಂತಹ ದೊಡ್ಡ ಪ್ರಶ್ನೆ. ಇದೆಲ್ಲದರ ನಡುವೆ ನಾಳೆ 14ನೇ ತಾರೀಕು ಬೆಳಗ್ಗೆ 7 ಗಂಟೆಯಿಂದಲೇ ಮತ ಎಣಿಕೆ ಆರಂಭ ಆಗುತ್ತೆ. ಬ್ಯಾಲೆಟ್ ಓಪನ್ ಅಂತ ಕರೀತಾರೆ, ಮತಯಂತ್ರಗಳ ಓಪನ್ ಆಗುತ್ತೆ. ಆರಂಭದಲ್ಲಿ ಪೋಸ್ಟಲ್ ವೋಟುಗಳು ಎಣಿಕೆ ಆಗುತ್ತೆ. ಆನಂತರ 8 ಗಂಟೆಯ ನಂತರ EVM ವೋಟುಗಳು ಎಣಿಕೆ ಆರಂಭ ಆಗುವ ಸಾಧ್ಯತೆಗಳಿದೆ. 10 ಗಂಟೆಯಿಂದ ನಮಗೆ ಒಂದಷ್ಟು ಮಾಹಿತಿ ಬರ್ತಾ ಹೋಗುತ್ತೆ, ಯಾರು ಮುಂದೆ ಯಾರು ಹಿಂದೆ, ಏನ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ. ಸೊ ನಾಳೆ ನಿಮ್ಮ ಮುಂದೆ ಆಗಾಗ ಬಂದು ಅದಕ್ಕೆ ಕುರಿತಾದಂತಹ ಡೆವಲಪ್ಮೆಂಟ್ಸ್ ಏನಿದೆ ಅಥವಾ ಏನು ಸಂಖ್ಯೆಗಳಿದಾವೆ ಆ ಸಂಖ್ಯೆಗಳನ್ನ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತಾನೆ ಇರ್ತೀನಿ. ಮತ್ತೆ ಸಂಜೆಗೆ ಯಥಾ ಪ್ರಕಾರ ಇಡೀ ಚುನಾವಣೆಯ, ಇಡೀ ಮತ ಎಣಿಕೆಯ ಫಲಿತಾಂಶಗಳ ಒಟ್ಟಾರೆ ವಿಶ್ಲೇಷಣೆಯನ್ನ ನಾಳೆ ಸಂಜೆ ಮಾಡುವಂತಹ ಪ್ರಯತ್ನವನ್ನು ಖಂಡಿತ ಮಾಡ್ತೀನಿ. ಸೊ ನೋಡೋಣ ಇವತ್ತು ರಾತ್ರಿ ಇನ್ನೇನೆಲ್ಲ ಬೆಳವಣಿಗೆಗಳಾಗಬಹುದು, ನಾಳೆ ಮತ್ತೆ ಏನಾದರೂ ಡ್ರಾಮಾಗಳು ನಡೀತಾವ ಮತ ಎಣಿಕೆ ಸಂದರ್ಭದಲ್ಲಿ. ಯಾಕಂದ್ರೆ ತೇಜಸ್ವಿ ಯಾದವ್ ಆಲ್ರೆಡಿ ಆರೋಪ ಮಾಡಿದ್ದಾರೆ, ನಾಳೆ ಮತ ಎಣಿಕೆ ಸಂದರ್ಭದಲ್ಲಿ ನೋಡ್ತಾ ಇರಿ, ಯಾವಾಗ ಅವರಿಗೆ ಸೋಲು ಅನ್ನೋದು ಕನ್ಫರ್ಮ್ ಆಗುತ್ತೆ ಆಗ ಮತ ಎಣಿಕೆಯನ್ನ ಫುಲ್ ಸ್ಲೋ ಮಾಡಿಬಿಡ್ತಾರೆ. 1-2 ಗಂಟೆಗಳವರೆಗೆ ಏನು ಅಂಕಿಗಳು ಆ ಕಡೆ ಈ ಕಡೆ ಹೋಗೋದು ಎಲ್ಲ ಸ್ಟ್ಯಾಂಡ್ ಸ್ಟಿಲ್ ಆಗ್ಬಿಡ್ತವೆ. ಆ ನಂತರ ದಿಢೀರಂತ NDA ಬಹುಮತಕ್ಕೆ ಬಂದ್ಬಿಟ್ಟಿದೆ ಅನ್ನುವಂತಹ ರೀತಿಯಲ್ಲಿ ಮಾತಾಡ್ಬಿಡ್ತಾರೆ, ಅಥವಾ ಅಂಕಿಗಳನ್ನು ಕೊಡ್ತಾರೆ. ಅದರ ಜೊತೆಗೆ ಅವರಿಗೆ ಒಂದು ಏನು ರಕ್ಷಾ ಕವಚವಾಗಿ ಅವರಿಗೆ ಬೇಕಾದ ರೀತಿಯಲ್ಲಿ ಎಕ್ಸಿಟ್ ಪೋಲ್ಗಳಿದ್ದಾವೆ, ಆ ಮೂಲಕ ಅವರ ಫಲಿತಾಂಶಗಳನ್ನ ಸಮರ್ಥಿಸಿಕೊಳ್ಳೋದಕ್ಕೆ ಆಲ್ರೆಡಿ ಒಂದು ಬೇಸನ್ನ ರೆಡಿ ಮಾಡ್ಕೊಂಡಿದ್ದಾರೆ. ಬಟ್ ಈ ಬಾರಿ ತೇಜಸ್ವಿ ಯಾದವ್ ಹೇಳಿದ್ರು, ಈ ಬಾರಿ ಅವರ ನಾಟಕಗಳು, ತಂತ್ರಗಳು, ಕುತಂತ್ರಗಳನ್ನ ಫಲಿಸೋದಕ್ಕೆ ನಾವು ಬಿಡಲ್ಲ, ಹೀಗಂತ ಒಂದು ಸವಾಲ್ ಹಾಕಿದ್ದಾರೆ. ಸೊ ನೋಡೋಣ ನಾಳೆ ಏನಾಗುತ್ತೆ ಅಂತ. ಸೊ ಇಷ್ಟೇ ಇವತ್ತಿಗೆ ಬಿಹಾರದ ಕುರಿತಾಗಿ ಬಂದಿರುವ ಮಾಹಿತಿ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.